ಇದು ಮಿಯಾ ಮಲ್ಕೋವಾ. ಸೊ ಅಕ್ಕ ಯಾರು ಅಂತ ಹೇಳಿ ನಮ್ಮ ಹುಡುಗರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅಕ್ಕನ ಅಕೌಂಟ್ ಅಲ್ಲಿ ಏನಿಲ್ಲ ಅಂದ್ರೂ 10 ರಿಂದ 11 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಸೊ ಅಕ್ಕ ಹಾಕೋ ಪ್ರತಿ ವಿಡಿಯೋಸ್ಗೆ 1 ಮಿಲಿಯನ್ 2 ಮಿಲಿಯನ್ ವ್ಯೂಸ್ ನಾರ್ಮಲಿ ಬರ್ತಾ ಇರುತ್ತೆ. ಸೊ ಇದಕ್ಕೋಸ್ಕರ ಅಕ್ಕ ಏನ್ ಮಾಡಿದ್ಲು, ಒಂದು ದಿನ ನಮ್ ಇಂಡಿಯನ್ ಸ್ಟೈಲ್ ಅಲ್ಲಿ ಡ್ರೆಸ್ ಅನ್ನ ಹಾಕೊಂಡು ಅದ್ರಲ್ಲೂ ಸಮೇತ ಅರ್ಧಂಬರ್ಧ ದೇಹ ಕಾಣೋ ತರ ಡ್ರೆಸ್ ಅನ್ನ ಹಾಕೊಂಡ್ಲು. ಸೊ 1 ಮಿಲಿಯನ್ 2 ಮಿಲಿಯನ್ ವ್ಯೂಸ್ ಬರ್ತಿದ್ದಂತ ಈ ಅಮ್ಮನ ಅಕೌಂಟ್ ಅಲ್ಲಿ ನಮ್ಮ ಇಂಡಿಯನ್ ಡ್ರೆಸ್ ಹಾಕಿರುವಂತ ಅಕೌಂಟ್ಗೆ 17 ರಿಂದ 18 ಮಿಲಿಯನ್ ವ್ಯೂಸ್ ಬರುತ್ತೆ. ಅಂದ್ರೆ 1,70,00,000 ವ್ಯೂಸ್ ಬರುತ್ತೆ. ಅಂಡ್ ಅದ್ರಲ್ಲೂ ಆಲ್ಮೋಸ್ಟ್ ಅದ್ರಲ್ಲಿ ಅರ್ಧಂಬರ್ಧ ವ್ಯೂಸ್ ನಮ್ ಇಂಡಿಯನ್ಸ್ ದೇ ಆಗಿರುತ್ತೆ. ಸೊ ಇದ್ರೊಳಗಡೆ ಒಂದು 50,000ದಿಂದ 1,00,000 ಜನ ಏನಾದ್ರು ಆ ಪೇ ಮಾಡೋಂತ ಅಕೌಂಟ್ಗಳಿಗೆ ಟರ್ನ್ ಆದ್ರೆ ಸೊ ಅಲ್ಲೇ ಆ ಅಮ್ಮ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ದುಡ್ಕೊಂಡ್ಬಿಡ್ತಾಳೆ. ಸೊ ಇದಾದ್ಮೇಲೆ ನೋಡಿ ನೀವು ನೆಕ್ಸ್ಟ್ ಎ ಜನರೇಟೆಡ್ ಅಕೌಂಟ್ಗಳನ್ನ ನೋಡಿ. ಅಂದ್ರೆ ಎ ಜನರೇಟೆಡ್ ಅಕೌಂಟ್ಗಳಲ್ಲಿ ಹುಡುಗಿನೇ ಇರೋದಿಲ್ಲ, ಜಸ್ಟ್ ಹುಡುಗಿ ಅಂತೇಳಿ ತೋರಿಸ್ತಾಳೆ. ಆ ಹುಡುಗಿ ಕೂಡ ಅರ್ಧಂಬರ್ಧ ಡ್ರೆಸ್ ಗಳನ್ನ ಹಾಕಿರ್ತಾಳೆ. ಸೊ ಅದನ್ನು ಸಮೇತ ಜನ ಲಕ್ಷಾಂತರ ಜನ ಫಾಲೋ ಮಾಡ್ತಾರೆ ನಮ್ಮ ಇಂಡಿಯನ್ಸ್. ಸೊ ಒಂದು ಹುಡುಗಿನೇ ಇಲ್ಲದೆ ಬರೀ ಒಂದು ಎ ಜನರೇಟ್ ಮಾಡಿ ಕೂಡ ಕೆಲವರು ಅಕೌಂಟ್ ಗಳನ್ನ ಓಪನ್ ಮಾಡಿ ಅದರಿಂದನೂ ಲಕ್ಷಾಂತರ ದುಡ್ಡನ್ನ ದುಡಿತಾ ಇದ್ದಾರೆ. ಯಾರಿಂದ ಅಂಡ್ ಏನ್ರಿಂದ? ಜಸ್ಟ್ ಬಿಕಾಸ್ ಆಫ್ ದ ಲಸ್ಟ್ ಆಫ್ ಇಂಡಿಯನ್ಸ್. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಈ ರೀತಿ ಅರ್ಧಂಬರ್ಧ ಡ್ರೆಸ್ ಹಾಕೋರ್ಗೆ ಇರುವಂತ ಒಂದು ಫ್ಯಾನ್ ಫಾಲೋಯಿಂಗ್ ಆಗ್ಲಿ ಅಥವಾ ಇರುವಂತ ಒಂದು ವ್ಯೂಸ್, ಲೈಕ್ಸ್, ಕಮೆಂಟ್ಸ್ ಇದೆಲ್ಲ ನೋಡಿದ್ರೆ ನೀವು ಒರಿಜಿನಲ್ ಟ್ಯಾಲೆಂಟ್ಸ್ ಗಳಿಗೆ ಯಾರಾದ್ರೊಬ್ಬ ನಿಜವಾಗ್ಲೂ ನಾಲೆಡ್ಜಬಲ್ ಆಗಿ ಅವನು ಇನ್ಫಾರ್ಮೇಶನ್ ಕೊಡ್ತಿದ್ರೆ ಅವನ್ನ ಅಷ್ಟು ಫಾಲೋ ಮಾಡೋದಿಲ್ಲ. ರಿಯಲಿ ಟ್ಯಾಲೆಂಟೆಡ್ ಆಗಿ ಅವ್ನು ಅಷ್ಟೊಂದು ಎಂಟರ್ಟೈನ್ ಮಾಡ್ತಾ ಇದ್ರೆ ಅವನು ಅಷ್ಟು ಫಾಲೋ ಮಾಡೋದಿಲ್ಲ. ಇನ್ನು ಡ್ಯಾನ್ಸರ್ಸ್, ಸಿಂಗರ್ಸ್ ಇವ್ರಿಗೆ ಯಾರಿಗೂ ಫಾಲೋವರ್ಸ್ ಇರಲ್ಲ, ಇರ್ತಾರೆ ತುಂಬಾ ವರ್ಷಾನ್ಗಟ್ಲೆ ಅವ್ರು ಕಷ್ಟಪಡ್ಬೇಕು. ಅವಾಗ ಮಾತ್ರ ಅವ್ರನ್ನ ಒಂದ್ ಸ್ವಲ್ಪ ಫಾಲೋ ಮಾಡ್ಕೊಂಡು ಅವ್ರ ಕಡೆನೂ ಒಂದ್ ಸ್ವಲ್ಪ ಜನ ತಿರುಗಿ ನೋಡ್ತಾರೆ. ಅದು ರಿಯಲಿ ಸಪೋರ್ಟ್ ಮಾಡೋಂಥವ್ರು. ಸೊ ಉಳಿದಿರುವಂತ ಅರ್ಧಕ್ಕರ್ಧ ಜನ ಬರೀ ಜಸ್ಟ್ ಈ ರೀತಿ ಒಂದು ಅರ್ಧಂಬರ್ಧ ಬಟ್ಟೆ ಹಾಕುವಂತ ವಿಷಯಗಳಿಗೇನೆ ಫಾಲೋ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಇನ್ಸ್ಟೆಡ್ ಆಫ್ ಸಪೋರ್ಟಿಂಗ್ ದ ರಿಯಲ್ ಟ್ಯಾಲೆಂಟ್ಸ್. ಸೊ ಇದೆಲ್ಲ ಚೇಂಜ್ ಆಗ್ಬೋದಾ? ಆದ್ರೂ ಆಗ್ಬೋದು, ಆಗ್ದೇನೆ ಇರ್ಬೋದು. ಸೊ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಇನ್ ಕೇಸ್ ಏನಾದ್ರು ನಿಮ್ಮಲ್ಲಿ ಯಾರಾದ್ರೂ ಈ ರೀತಿ ಮಾಡ್ತಿದ್ರೆ ಸೊ ಇದನ್ನೆಲ್ಲ ಇಗ್ನೋರ್ ಮಾಡಿ. ಸೊ ರಿಯಲ್ ಟ್ಯಾಲೆಂಟ್ಸ್ ಗಳಿಗೆ ಸಪೋರ್ಟ್ ಮಾಡಿ. ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಸ್ಫುಲ್ ಇರುವಂತಹ ಕಂಟೆಂಟ್ ಗಳಿಗೆ ಮಾತ್ರ ಸಪೋರ್ಟ್ ಮಾಡಿ. ಯೂತ್ಸ್ ಈ ರೀತಿ ಲಸ್ಟ್ ಇಂದ ಓಡಿ ಜಸ್ಟ್ ಇದರಿಂದ ಟೈಮ್ ಅನ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಸೊ ಈ ವಿಡಿಯೋ ನಿಮ್ಗೆ ಅರ್ಥಪೂರ್ಣ ಅಂತ ಅನ್ಸಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಅಕೌಂಟ್ ಕೂಡ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.